ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಅವರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೀತಾ ಇರುವಂಥದ್ದು. ಸಾಮ್ರಾಜ್ಯಶಾಹಿ ಹಿಂದಿ ಸಾಮ್ರಾಜ್ಯಶಾಹಿಯ ಪರವಾಗಿ ಕೆಲಸವನ್ನು ಮಾಡ್ತಿರುವಂತಹ ರಾಜ್ಯಪಾಲರು ನಮಗೆ ಬೇಡ ಅನ್ನುವಂತಹ ಒಂದು ಕರಾಳ ಕಹಳೆಯನ್ನು ಊದ್ತಾ ಇದ್ದಾರೆ. ಇದೀಗ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ಪ್ರತಿಭಟನಾಕಾರರು ಒಂದು ಫ್ರೀಡಂ ಪಾರ್ಕ್ನಲ್ಲಿ ಬೀಡು ಬಿಟ್ಟಿರುವಂಥದ್ದು. ಹಿಂದಿ ವಿರೋಧವಾಗಿ ಹಿಂದಿಯ ಪರವಾಗಿ ಒಂದು ಮನವಿಯನ್ನು ಸಲ್ಲಿಸಿರುವಂತಹ ರಾಜ್ಯಪಾಲರ ವಿರುದ್ಧ ಘೋಷಣೆಗಳು ಕೂಡ ನಡೀತಾ ಇರುವಂಥದ್ದು. ಹಿಂದಿಯ ಪರವಾಗಿ ಕೆಲಸ ಮಾಡುವಂತಹ ಏಜೆಂಟ್ ಆಗಿ ಕೆಲಸ ಮಾಡುವಂತಹ ರಾಜ್ಯಪಾಲರು ನಮಗೆ ಬೇಡ ಅನ್ನುವಂತಹ ಒತ್ತಾಸೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಇದೀಗ ಮುಂದಿಡ್ತಾ ಇರುವಂಥದ್ದು. ಆದಷ್ಟು ಬೇಗ ಕೇಂದ್ರ ಸರ್ಕಾರ ಇಂತಹ ರಾಜ್ಯಪಾಲರನ್ನ ಹಿಂದಕ್ಕೆ ಕರೆದುಕೊಳ್ಳಿ ಎನ್ನುವಂತಹ ಮನವಿಯನ್ನು ಕೂಡ ಒಂದು ಕರವೇ ನಾರಾಯಣಗೌಡರವರ ನೇತೃತ್ವದ ಒಂದು ಸಂಘಟನೆ ಮಾಡ್ತಾ ಇರುವಂಥದ್ದು. ಇದೀಗ ನಮ್ಮ ಜೊತೆ ಕರವೇ ನಾರಾಯಣಗೌಡರು ಸಹ ಇದ್ದಾರೆ. ಬನ್ನಿ ಅವರನ್ನು ಕೂಡ ಮಾತಾಡ್ತೋಣ. ಈ ಒಂದು ಪ್ರತಿಭಟನೆ ಉದ್ದೇಶ ಏನು, ಎಷ್ಟು ದಿನಗಳ ಕಾಲ ಒಂದು ಪ್ರತಿಭಟನೆ ಮುಂದುವರಿತು, ಎಲ್ಲವನ್ನು ಕೂಡ ತಿಳ್ಕೊಳ್ತಾ ಹೋಗೋಣ. ಒಬ್ಬರೊಬ್ಬರು ಕೇಳಿದ್ರೆ ಹೆಂಗಪ್ಪ, ನೀವು ಒಂದೇ ಸಲ ಕೇಳ್ರಪ್ಪ. ನೀವು ಒಬ್ಬೊಬ್ಬರೇ ಕೇಳ್ತಾ ಕೂತ್ಕೊಂಡ್ರೆ ಬಿಡಪ್ಪ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ಕರವೇ ನಾರಾಯಣಗೌಡರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ರಾಜ್ಯಪಾಲರ ವಿರುದ್ಧ ಒಂದು ಘೋಷಣೆಯನ್ನು ಮಾಡ್ತಾ ಇದ್ದೀರಾ, ಪ್ರತಿಭಟನೆಗೂ ಕೂಡ ಮುಂದಾಗಿರುವಂಥದ್ದು, ಇದ್ರ ಬಗ್ಗೆ ಹೇಳೋದಾದ್ರೆ ನೋಡಿ. ಭಾರತ ಅನ್ನೋದು ಬಹುಭಾಷಾ ಪ್ರಭುತ್ವವೇ ಹೊರತು ಒಂದು ಹಿಂದಿ ಪ್ರಭುತ್ವದ ಭಾರತ ಅಲ್ಲ. ಹಿಂದಿಯನ್ನು ಮುಂದಿಟ್ಕೊಂಡು ಬಹುಭಾಷಾ ಪ್ರಭುತ್ವ ಆಗಿರುವಂಥ ಭಾರತ ಒಕ್ಕೂಟವನ್ನು ಇವತ್ತು ಒಡಿಲಿಕ್ಕೆ ಭಾರಿ ದೊಡ್ಡ ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ನಮ್ಮ ಕನಸು, ನಮ್ಮ ಹಿರಿಯರ ಕನಸು ಅಖಂಡವಾದ ಭಾರತ ಉಳಿಬೇಕು ಅನ್ನೋದೇ ನಮ್ಮೆಲ್ಲರ ಕನಸು. ಆಗಿರುವಾಗ ಎಲ್ಲ ಬಹುಭಾಷೆಗಳನ್ನು ಒಳಗೊಂಡಂಥ ಭಾರತದ ಒಕ್ಕೂಟವನ್ನು ರಕ್ಷಣೆ ಮಾಡುವ ಹೊಣೆಯನ್ನು ಹೊತ್ತು ನಾವಿವತ್ತು ಈ ಎಲ್ಲ ರಾಷ್ಟ್ರೀಯ ನಾಯಕರಿಗೆ ಹೇಳ್ತಾ ಇದ್ದೀವಿ, ಹಿಂದಿ ನೀವು ಮುಂದಿಟ್ಕೊಂಡು ಈ ದೇಶ ಯಾಕೆ ಹೊಡಿಲಿಕ್ಕೆ ಹೊರಟಿದ್ದೀರಿ? ಆ ಹಿಂದಿಯ ಏಜೆಂಟ್ರಂತೆ ಯಾಕೆ ವರ್ತಿಸ್ತೀರಿ? ಹಿಂದಿ ಸಾಮ್ರಾಜ್ಯಶಾಹಿಗಳ ಜೊತೆಯಲ್ಲಿ ಯಾಕೆ ಶಾಮೀಲಾಗಿದ್ದೀರಿ ಅಂತ ಹೇಳಲಿಕ್ಕೆ ನಾವು ಹೊರಟಿರುವಂಥದ್ದು. ಹಾಗೆ ರಾಜ್ಯ ಸರ್ಕಾರ ಇವತ್ತು ತ್ರಿಭಾಷಾ ನೀತಿಯ ಗ್ರೇಡಿಂಗ್ ವ್ಯವಸ್ಥೆಯನ್ನು SLCಯಲ್ಲಿ ಕೊಟ್ಟು ನಮ್ಮ ಮಕ್ಕಳಿಗೆ ಲಕ್ಷಾಂತರ ಮಕ್ಕಳೇನು SLCಯಲ್ಲಿ ಫೇಲ್ ಆಗ್ತಿದ್ರಲ್ಲ, ಅವರಿಗೆ ಒಂದು ಒಳ್ಳೆಯ ತೀರ್ಮಾನವನ್ನು ತಂದುಕೊಟ್ಟಂಥ ರಾಜ್ಯ ಸರ್ಕಾರಕ್ಕೆ ನಮ್ಮ ರಾಜ್ಯಪಾಲರು ಪತ್ರ ಬರೆದು ಹೇಳ್ತಾರೆ, ನೀವು ಪರಿಶೀಲನೆ ಮಾಡಿ ಏನು ಗ್ರೇಡಿಂಗ್ ವ್ಯವಸ್ಥೆ ಮಾಡಿದ್ದೀರಿ ಅದು ವಾಪಸ್ ಪಡೆದು ಹಿಂದಿ ಭಾಷೆಗೆ ಅಂಕ ಕೊಡಿ ಅಂತ ಹೇಳುವುದಾದರೆ, ರಾಜ್ಯಪಾಲರೇ ನೀವು ಹಿಂದಿ ಸಾಮ್ರಾಜ್ಯಶಾಹಿಗಳ ಏಜೆಂಟ್ರ ಅನ್ನುವ ಪ್ರಶ್ನೆಯನ್ನು ಮಾಡಲಿಕ್ಕೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಇಲ್ಲಿ ಕೂತಿದೆ. ನಾನು ರಾಜ್ಯಪಾಲರಿಗೆ ಹೇಳ್ತೀನಿ, ನೀವು ಹಿಂದಿಯ ಪರವಾಗಿ, ಹಿಂದಿ ಬಂಡವಾಳಶಾಹಿಗಳ ಪರವಾಗಿ, ಹಿಂದಿ ಸಾಮ್ರಾಜ್ಯಶಾಹಿಗಳ ಪರವಾಗಿ ನಿಮ್ಮ ನಿಲುವು ಇರೋದಾದರೆ ನೀವು ಕರ್ನಾಟಕದಲ್ಲಿ ಒಂದು ನಿಮಿಷ ರಾಜ್ಯಪಾಲರು ಇರಬಾರ್ದು. ಈ ಕ್ಷಣ ಗಂಟು ಮೂಟೆ ಕಟ್ಕೊಂಡು ರಾಜ್ಯಪಾಲರು ವಾಪಸ್ ಅವರು ಮಧ್ಯಪ್ರದೇಶಕ್ಕೆ ಹೋಗಲಿ, ಇಲ್ಲಾಂದ್ರೆ ಅವ್ರು ಕಳಿಸಿದಾರಲ್ಲ ಕೇಂದ್ರ ಸರ್ಕಾರ, ಆ ಕೇಂದ್ರ ಸರ್ಕಾರ ತಕ್ಷಣ ವಾಪಸ್ ಕರೆಸ್ಕೊಳ್ಳಿ ಎನ್ನುವ ಆಗ್ರಹವೇ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಈ ಚಳವಳಿ. ಸರ್, ಎಷ್ಟು ದಿನಗಳ ಒಂದು ಗಡುವನ್ನು ನೀಡಿರುವಂಥದ್ದು ಕೇಂದ್ರ ಸರ್ಕಾರ ರಾಜ್ಯಪಾಲರ ವಿರುದ್ಧ ಕ್ರಮ ತೆಗೆದುಕೊಳ್ಳುವುದಕ್ಕೆ? ಕೇಂದ್ರ ಸರ್ಕಾರಕ್ಕೆ ನಾವು ರಾಜ್ಯಪಾಲರನ್ನ ವಾಪಸ್ ಕರೆಸ್ಕೊಳ್ಳೋವರೆಗೂ ರಾಜ್ಯಪಾಲರು ವಾಪಸ್ಸು ಅವರ ನಿಲುವನ್ನು ಬದಲಾಯಿಸ್ಕೊಂಡು ಉಳಿಯೋದಾದರೆ ಕರ್ನಾಟಕದಲ್ಲಿ ಉಳಿಬೋದು. ಇಲ್ಲ ಅವರ ನಿಲುವಿಗೆ ಮತ್ತೊಂದಷ್ಟು ಬದ್ಧತೆಯಿಂದ ಅವರು ಏನಾದರೂ ಹಿಂದಿ ಪರವಾಗಿ ನಿಲ್ಲೋದಾದರೆ ಆ ರಾಜ್ಯಪಾಲರು ವಾಪಸ್ಸು ಹೋಗೋವರೆಗೂ ಈ ಚಳುವಳಿಯನ್ನು ರಕ್ಷಣಾ ವೇದಿಕೆ ಬಿಡೋದಿಲ್ಲ, ಈ ಚಳುವಳಿಯನ್ನು ಮುಂದುವರಿಸುತ್ತೆ. ಎಷ್ಟು ದಿನಗಳ ಕಾಲ ಮುಂದುವರಿಯುತ್ತ ಪ್ರಯತ್ನ ನೀವು ಮಾಡ್ತಾ ಇರುವಂಥದ್ದು? ರಾಜ್ಯಪಾಲರು ವಾಪಸ್ಸು ಹೋಗೋವರೆಗೂ ಈ ಚಳುವಳಿ ಮುಂದುವರಿಯುತ್ತೆ. ಕನ್ನಡದ ಪರವಾಗಿ ರಾಜ್ಯಪಾಲರ ಒತ್ತಾಸೆ ಇರೋದಾದರೆ ಮಾತ್ರ ನಮ್ಮ ಕನ್ನಡ ನಾಡಿನಲ್ಲಿ ಅವರಿಗೆ ಅವಕಾಶ, ಇಲ್ಲವಾದರೆ ಅವರು ತನ್ನ ತಾಯ್ನಾಡಾದಂಥ ಮಧ್ಯಪ್ರದೇಶಕ್ಕೆ ಹೋಗಬಹುದು ಅನ್ನುವಂತಹ ಮಾತನ್ನು ಕರವೇ ನಾರಾಯಣಗೌಡರು ಹೇಳಿರುವಂಥದ್ದು. ಕ್ಯಾಮ್ರಾಮನ್ ಕಿರಣ್ ಪ್ರಸಾದ್ ಜೊತೆ ವಿನುತಾ ಎಚ್ ಎಲ್, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.